ಕೋವಿಡ್ ರಿಪೋರ್ಟ್ ಕೋವಿಡ್ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ವಿರುದ್ಧ ಈ ಕೋವಿಡ್ ಹಗರಣ ಬಳಸತ್ತಂತೆ ಅಸ್ತ್ರವಾಗಿ. ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನಾ ನಿವೃತ್ತ ಅವ್ರ ನಿವಾಸದಲ್ಲಿ ಇವತ್ತು ಸಿಎಂ ಅನ್ನು ಭೇಟಿ ಮಾಡಿ ಸಿಎಂ ನಿವಾಸದಲ್ಲಿ ಭೇಟಿ ಮಾಡಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಈ ಹಗರಣ ವಿಚಾರದಲ್ಲಿ ಒಂದು ವರದಿಯನ್ನು, ತನಿಖಾ ಆಯೋಗದ ವರದಿಯನ್ನು ಅವರಿಗೆ ಒಪ್ಪಿಸಿದ್ದಾರೆ. ಏನೋ ವೆಂಟಿಲೇಟರ್ ಖರೀದಿ, ಆಕ್ಸಿಜನ್ ಉಪಕರಣ ಡ್ಯಾಶ್ 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 ಎಲ್ಲ ಅದರಲ್ಲಿ ಇದೆ ಅಂತ ಇವರು ಹೇಳ್ತಿದ್ದಾರೆ. ಎಷ್ಟೋ ಪೇಜ್ ಇರುತ್ತೆ ಡ್ಯಾಶ್ ಡ್ಯಾಶ್. ಈಗ ಆಯೋಗ ರಚನೆಯಾಗಿ ವರ್ಷ ಆಗಿತ್ತು, ತನಿಖಾ ವರದಿ ಬಂದಿದೆ. ಸೆಪ್ಟೆಂಬರ್ 5ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ವರದಿಯನ್ನು ಬಹಿರಂಗಗೊಳಿಸಬಹುದು ಅಂತ ಕೆಲವರ ಲೆಕ್ಕಾಚಾರ. ಹೌದು. ಬಹಿರಂಗ ಆದ ನಂತರದಲ್ಲಿ ಅದನ್ನೇನ್ ಮಾಡೋದಕ್ಕೆ ಸರ್? ತನಿಖೆಗೆ ಒಪ್ಪಿಸ್ಬೇಕಾಗತ್ತಾ, ಹೇಗೆ ಸರ್? ಮಂಡಿಸ್ಬೇಕದನ್ನ. ಆಮೇಲೆ ಅದಕ್ಕೇನಾದ್ರು ಕ್ರಿಮಿನಲ್ ಅಫೆನ್ಸ್ ಅಂತ ಇವ್ರಿಗೆ ಕಾಣಿಸಿದ್ರೆ ಇವ್ರಿಗೆ ಟು ರಿಜಿಸ್ಟರ್ ಫ್ರೆಶ್ FIR ಹಾಕೊಂಡು ತನಿಖೆ ಮತ್ತೆ ಪ್ರಾರಂಭ ಮಾಡ್ಬೇಕು ಅದರಲ್ಲಿ. ಅದಕ್ಕೆ ನಾವು ಆ ನ್ಯಾಯಾಂಗ ವಿಚಾರಣೆ, ನ್ಯಾಯಾಂಗ ತನಿಖೆ, ನ್ಯಾಯಾಂಗ ಆಯೋಗ ಬೇಡ 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 ಅಂತ ಬಡ್ಕೊಳ್ಳೋದು ಒಂದೇ ಸಲ ಅಷ್ಟೇ ಬರುತ್ತೆ. ಅದರಿಂದ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ ಒಂದದು. ಎರಡನೇದು ಈ ರಿಪೋರ್ಟ್ ಅದೇನಿದೆಯೋ ನನಗೆ ಗೊತ್ತಿಲ್ಲ, ಅದ್ರಲ್ಲಿ ಏನು ತಪ್ಪಿದೆಯೋ ಒಪ್ಪಿದೆಯೋ ಸರಿ ಇದೆಯೋ ಸರಿ ಇಲ್ವೋ, ನೋ ಐಡಿಯಾ. ಬರ್ಲಿ ಗೊತ್ತಾಗ್ಲಿ. ಒಂದು ವೇಳೆ ಸರ್ಕಾರ ಬರೀ ಲೀಕ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಅದನ್ನ. ಬಟ್ ನೀವು ಕ್ಯಾಬಿನೆಟ್ ತಂದು ಚರ್ಚೆ ಮಾಡಿ ಅದು ಕ್ರಮ ತಗೊಂಡ್ಬಿಡೋಣ, ಈಗ ಅದ್ರ ಮೇಲೆ FIR ಹಾಕ್ಬಿಡೋಣ, ಅದನ್ನ ಇದು ಮಾಡ್ಬಿಡೋಣ ಅಂತ ತೀರ್ಮಾನ ಆದ್ರೆ ಆಗ ಒಂದು ಪ್ರಶ್ನೆ ಅಂತೂ ನನ್ನಂತವನಿಗಂತೂ ಬರುತ್ತದು. ಇದು ಇವತ್ತು ಕೊಟ್ಟಿರೋ ವರದಿ ಆಗ್ಲೇ ಮುಂದಿನ ವಾರದಲ್ಲಿ ಕ್ಯಾಬಿನೆಟ್ಗೆ ಬಂದು ಎಲ್ಲ ಮಾಡ್ತೀವಿ ಅನ್ನೋದಿದ್ರೆ, ಜಾತಿ ಜನಗಣತಿಯಂತಹ ವರದಿ ಬಂದು ಅಷ್ಟಷ್ಟು ತಿಂಗಳಾದ್ರೂ ಅದನ್ನ ಯಾಕೆ ಅದನ್ನ ಇಟ್ಕೊಂಡು ಕೂತಿದ್ದೀರಿ ಅಂತ ಕೇಳ್ತೀವಿ. ಯಾಕದನ್ನ ಕೇಳ್ತೀವಿ ಅಂದ್ರೆ ನೀವು ಇಟ್ಕೊಳ್ಳಿ, ನಮಗೆ ಸಂಬಂಧವಲ್ಲ ಅದು. ಯಾಕೆ ಕೇಳ್ತೀವಿ ಅದನ್ನಂದ್ರೆ, ನೀವು ಗವರ್ನರ್ ಕೇಳ್ದಂಗೆ ಅದು. ನೀವು ಹಳೆದನ್ನೆಲ್ಲ ಇಟ್ಕೊಂಡಿದ್ದೀನಿ ಹೊಸ್ತೆ ಯಾಕೆ ಕೊಟ್ರಿ ಅಂತ. ಈಗ ನೀವು ಹಳೆ ವರದಿ ಎಲ್ಲ ಇಟ್ಕೊಂಡು ಹೊಸ್ತೆ ಯಾಕೆ ಕೊಡ್ತೀರಿ ಅಂತ ಬರುತ್ತೆ. ಅಷ್ಟು ಮಾತ್ರ ನಿಜ.